ಫ್ರೆಂಡ್ಸ್, ನಾನು ನಿಮ್ಮ ಗೆಳೆಯ ಅಶೋಕ್ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷವಾಗಿ ಖ್ಯಾತ ನಿರೂಪಕರಾದಂತಹ ಹಾಗೂ ಧ್ವನಿ ಚಿತ್ರದ ನಾಯಕರಾದಂತಹ ಚಂದನ್ ಶರ್ಮಾ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ, ವೆಲ್ಕಮ್ ಟು ದ ಶೋ. ಹಾಗೆ ಧ್ವನಿ ಚಿತ್ರದ ನಿರ್ಮಾಪಕರಾದಂತಹ ರಮೇಶ್ ಬಾಬು ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೂಡ ಫಸ್ಟ್ ವೆಲ್ಕಮ್ ಮಾಡೋಣ, ಅವ್ರ ಜೊತೆ ಆಮೇಲೆ ಮಾತಾಡೋಣ. ಸೊ ಚಂದನ್ ಶರ್ಮಾ ಅವರೇ, ನೀವು ಆ ವಾರ್ತಾ ನಿರೂಪಕರು, ನಾವು ಮನೋರಂಜನಾ ನಿರೂಪಕರು. ಇವಾಗ ನಾನ್ ನಿಮ್ಮಿಂದ ಕಾನ್ಶಿಯಸ್ ಆಗ್ಬೇಕಾ, ನೀವು ನಮ್ಮಿಂದ ಕಾನ್ಶಿಯಸ್ ಆಗ್ಬೇಕು ಗೊತ್ತಾಗ್ತಿಲ್ಲ. ಯಾರಿಂದನೂ ಕಾನ್ಶಿಯಸ್ ಆಗೋದ್ ಬೇಡ. ನಿರೂಪಣೆ ಒಂದ್ ಸ್ವಲ್ಪ ಪಕ್ಕಕ್ಕಿಟ್ಟು ಇಬ್ರು 1 hour ಫ್ರೆಂಡ್ಸ್ ಆಗ್ಬೇಡ. 1 hour ಫ್ರೆಂಡ್ಸ್ ಇಲ್ಲ? ಯಾ ಖಂಡಿತವಾಗ್ಲೂ ಡೀಲ್. ಸೊ ಧ್ವನಿ ಚಿತ್ರದಲ್ಲಿ ನೀವು ನಾಯಕರಾಗಿ ಕಾಣಿಸ್ಕೊಂತಾ ಇದ್ದೀರಾ. ಅಂಡ್ ಈ ಒಂದು ಚಿತ್ರದ ಟ್ರೇಲರ್ ನಾನು ನೋಡಿದೆ. ಟ್ರೇಲರ್ ಅಲ್ಲಿ ಈ ಗಂಡು ಮಕ್ಕಳ ಒಂದು ನೋವನ್ನ ಕೇಳಿಸ್ಕೊಳ್ಳೋರು ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅಂತ ನೀವು ಹೇಳಿದ್ದೀರಾ. ಸೊ ಈ ಒಂದು ಚಿತ್ರದ ಕಾನ್ಸೆಪ್ಟ್ ಏನು, ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ನೀವು ಕೊಡೋದಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸಾಮಾನ್ಯಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡ್ತಾ ಇರ್ತೀನಿ. ಆಮೇಲೆ ಸಮಾಜದಲ್ಲೂ ನೀವು ಒಂದಿಷ್ಟು ನೋಡಿದೀರ, ಹೆಣ್ಮಕ್ಳ ಮೇಲೆ ಶೋಷಣೆ ಆಗೋದು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗೋದು, ಗಂಡಸರು ಅವ್ರ ಮೇಲೆ ಆಸಿಡ್ ಅಟ್ಯಾಕ್ ಮಾಡೋದು, ಸೀಮೆಎಣ್ಣೆ ಸುರಿಯೋದು, ವರದಕ್ಷಿಣೆಗೆ ಹೆಣ್ಣನ್ನ ತುಂಬಾ ಶೋಷಣೆಗೆ ಒಳಪಡಿಸೋದು, ಅದೆಲ್ಲ ನಾವು ಬಹಳ ನೋಡಿದ್ದೇವೆ. ನಾವು ಗಂಡಸರಾಗಿ ಅದರ ವಿರುದ್ಧ ಹೋರಾಟ ಮಾಡ್ತಿದ್ವಿ, ಬಿಕಾಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ವಿಮೆನ್. ಆದರೆ ಅದು ಉಲ್ಟಾ ಆದಾಗ ಒಬ್ಬ ಗಂಡಸಿನ ಕಥೆ ಏನು? ಆ ತರ ಉದಾಹರಣೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ನೀವು ಟ್ರೈಲರ್ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ಆರಂಭದಲ್ಲಿ ಮೆನ್ ಡೂ ಕ್ರೈ, ಟೇಕ್ ನೋಟ್ ಅಂತ ಬರುತ್ತೆ. ಗಂಡು ಮಕ್ಕಳು ಅಳ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ ಅಂತ. ಯಾಕೆಂದ್ರೆ ಸಾಮಾನ್ಯಕ್ಕೆ ನಾವು ಸೊಸೈಟಿಲಿ ಒಂದು ಬ್ಯಾರಿಯರ್ ಹಾಕೊಂಡಿದ್ದೀವಿ. ಏಯ್ ಗಂಡ್ಸೇನೋ ಅಳ್ತೇನೋ, ಕಣ್ಣ ನೀರ್ ಹಾಕ್ತೇನೋ, ಗಂಡಾಗ ಅಳ್ತೇನೋ, ನಾಚಿಕೆ ಆಗಲ್ವೇ ನಿಂಗೆ, ಥೂ ಕೈಗೆ ಬಳೆ ಹಾಕೊಳ್ಳೋ, ಈ ತರದೆಲ್ಲ ಸುಮಾರು ಕೇಳ್ಬಿಟ್ಟಿದ್ದೀವಿ. ಅಂದ್ರೆ ನಾವು ಒಂದು ಮೆಂಟಲ್ ಬ್ಯಾರಿಯರ್ ಹಾಕೊಂಡಿದ್ದೀವಿ ಗಂಡಸರು ಅಳಬಾರದು ಅಂತ. ಆದರೆ ಒಬ್ಬ ಗಂಡಿಗೆ ನೋವಾದಾಗ, ಅವನ್ ಶೋಷಣೆಗೊಳಗಾದಾಗ, ಅವನಿಗೆ ತೊಂದರೆ ಆದಾಗ, ಅವನ ಒಳಗಿರುವ ದನಿಯನ್ನ ಧ್ವನಿಯಾಗಿ ಹೊರಹೊಮ್ಮಿಸ್ತಾನ ಇಲ್ವಾ? ಅವನ್ ಪಕ್ಕ ಯಾರಾದ್ರೂ ಬಂದು ನಾನು ಇದೀನಪ್ಪ ಅಂತ ನಿಂತ್ಕೊಳ್ತಾರ ಇಲ್ವಾ? ಅವನೊಳಗಿರೋ ಧ್ವನಿ ಅಡಗ್ ಹೋಗತ್ತಾ, ಹೊರಗ್ ಬರುತ್ತಾ? ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಧ್ವನಿ. ನ್ಯಾಯ ದೇವತೆಯ ಕಣ್ಣನು ಸಿಗಿದು, ಕರುಳನು ಬಗೆದು, ಕಾಮನ ಬಿಲ್ಲ. ಫ್ಯಾಂಟಾಸ್ಟಿಕ್, ಒಂದು ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಅಂತಾನೆ ಹೇಳಬೇಕು. ಅಂಡ್ ರಮೇಶ್ ಬಾಬು ಅವರು ನಮ್ಮಲ್ಲಿದ್ದಾರೆ. ಸರ್, ಈ ಒಂದು ಚಿತ್ರಕ್ಕೆ ನೀವು ಹಣವನ್ನ ಹೂಡಿದ್ದೀರಾ. ಸೊ ಈ ಒಂದು ಚಿತ್ರಕ್ಕೆ ಹಣ ಹೂಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಮ್ಮ ಜೊತೆ ಶೇರ್ ಮಾಡಿ. ದುಡ್ಡು ತುಂಬಾ ಇತ್ತು. ಇಲ್ಲ, ಖಂಡಿತವಾಗ್ಲೂ ಅವ್ರು ಹೇಳಕ್ ಇಷ್ಟಪಡಲ್ಲ, ಬೇರೆಯವ್ರು ಹೇಳ್ಬೋದು, ಬಟ್ ಅವ್ರು ಅದನ್ನ ಹೇಳೋಲ್ಲ. ಈ ಇದರದ್ದು ಕತೆ ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ವರ್ಷಗಳ ಕನಸು ನಮ್ದು, ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅಂತ. ನಮ್ಮ ಈ ಸಿನಿಮಾ ರಂಗದಲ್ಲಿ ತುಂಬಾ ಸ್ನೇಹಿತರಿದ್ದಾರೆ. ಸುಮಾರು ವರ್ಷಗಳಿಂದ ನಮ್ಮನ್ನ ಸಿನಿಮಾ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ರು. ಬಟ್ ನಮ್ಗೆ ಸ್ಟೋರಿ ಕರೆಕ್ಟ್ ಆಗಿರ್ಲಿ ನೋಡೋಣ ಅಂತ ತುಂಬಾ ದಿವಸದಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಮ್ ಕೃಷ್ಣೇಗೌಡರು ಪರಿಚಯ ಆದ್ರು. ಅವ್ರ ಸಂಕಲನ, ಅವರ ಕತೆ ತುಂಬಾ 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 ಹಿಡಿಸ್ತು. ಇಮಿಡಿಯೇಟ್ ಆವಾಗ್ಲೇ ನಾವು ದುಡ್ಡು ಮಾಡೋದಕ್ಕೆ ಬಂದಿಲ್ಲ. ಆಕ್ಚುಲು ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತ ನಮ್ಮ ಆಸೆ. ಆದ್ರಿಂದ ಅದ್ರ ಪ್ರಕಾರ ಒಳ್ಳೆ ಸ್ಟೋರಿ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಸೆಲೆಕ್ಷನ್ ಆಯಿತು. ಆ ಫೆಸ್ಟಿವಲ್ ಅಲ್ಲಿ ನಾವೆಲ್ಲ ಫೀಡ್ಬ್ಯಾಕ್ ಕಾರ್ಡ್ ಕೊಟ್ಟಿದ್ವಿ ಎಲ್ರಿಗೂ. ದಯವಿಟ್ಟು ಸ್ವಲ್ಪ ಈ ಫೀಡ್ಬ್ಯಾಕ್ ಕೊಡಿ ನಮಗೆ, ಇನ್ನು ಮುಂದಕ್ಕೆ ಧೈರ್ಯ ಬರಬೇಕು, ಮುಂದೆ ರಿಲೀಸ್ ಮಾಡೋದಾ ಹೆಂಗೆ ಏನು ನಿಮ್ಮಿದು ಅಂತ. ತುಂಬಾ ಜನ, 80% ಜನ ನಮಗೆ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಪಿಕ್ಚರ್, ನೀವು ಮಾಡಲೇಬೇಕು, ಫಿಲ್ಮ್ ರಿಲೀಸ್ ಮಾಡಲೇಬೇಕು, ಮಾಡಿ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡಿದ್ರು. ಅದರಿಂದ 17/3/17 ಅಂದ್ರೆ ಶುಕ್ರವಾರ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ನೋಡ್ಬಿಟ್ಟು ನಮ್ಮನ್ನ ಆಶೀರ್ವದಿಸಿ. ಇನ್ನು ಮುಂದಕ್ಕೆ ಫಿಲ್ಮ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಚೆನ್ನಾಗಿ ನೋಡಿ, ಚೆನ್ನಾಗಿ ಮಾಡಿ. 17/3/17 ಬಹಳ ನ್ಯೂಮರಿಕಲ್ ಆಗಿ ರಿಲೀಸ್. ಆಮೇಲೆ ಇನ್ನೊಂದು ತುಂಬಾ ಇದೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಸಾಮಾನ್ಯಕ್ಕೆ ನಿರ್ಮಾಪಕರು ಅಂತ ಕರೆಸ್ಕೊಳ್ಳೋರು ದುಡ್ಡು ಹಾಕಬೇಕು ಅಂತಂದಾಗ ಏನ್ರಿ ಕಾನ್ಸೆಪ್ಟ್, ಐಟಮ್ ಸಾಂಗ್ ಎಷ್ಟ್ರಿ, ಫೈಟ್ ಎಷ್ಟ್ರಿ, ಕಾಮಿಡಿ ಸೀನ್ ಎಷ್ಟಮ್ಮ, ಯಾವ ಹೀರೋಯಿನ್ ಎಲ್ಲಿಂದ ಕರ್ಕೊಂಡ್ ಬರ್ತೀರಮ್ಮ, ಆ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಇಟ್ ಹಸ್ ಬಿಕಮ್ ಎ ಬಿಸ್ನೆಸ್ ಮೋರ್ ದನ್ ಎ ಪ್ಯಾಷನ್. ಕಲೆಗಿಂತ ಹೆಚ್ಚಿನದಾಗಿ ಬಿಸ್ನೆಸ್ ಆಗಿದೆ. ಇವರು ಒಂದು ಆರಂಭದಲ್ಲಿ ಮಾತು ಹೇಳಿದ್ರು, ದುಡ್ಡು ಮಾಡಕ್ ಬಂದಿಲ್ಲ ಅಂತ. ಯು ಶೋ ಮಿ ಒನ್ ಪ್ರೊಡ್ಯೂಸರ್ ಹೂ ವುಡ್ ಸೇ ದಿಸ್, ದುಡ್ಡು ಮಾಡಕ್ ಬಂದಿಲ್ಲ ನಾನು. ಅಫ್ಕೋರ್ಸ್ ದುಡ್ಡು ಹಾಕಿದಾಗ ಒಂದಿಷ್ಟು ಕನಸುಗಳು ಹಂಬಲ ಇರ್ತವೆ, ಬಟ್ ಇವರಿಗೆ ಸಾಮಾಜಿಕ ಕಳಕಳಿ ಜವಾಬ್ದಾರಿ ಇದೆಯಲ್ಲ, ದಟ್ ಈಸ್ ಅಮೇಸಿಂಗ್. ನನಗೂ ಈ ಪ್ರಾಜೆಕ್ಟ್ ಒಪ್ಕೊಳ್ಳೋಕೆ ಕಾರಣ ಆಗಿದ್ದು ಕೂಡ ಅದೇನೆ. ಫ್ಯಾಂಟಾಸ್ಟಿಕ್. ಇನ್ನು ಸಾಕಷ್ಟು ಮಾತಾಡೋಣ. ಈಗ ನಾವು ಟ್ರೇಲರ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲನೇದಾಗಿ ಧ್ವನಿ ಚಿತ್ರದ ಟ್ರೇಲರ್ ನೋಡ್ಕೊಂಡು ವೀಕ್ಷಕರೇ, ನಿಮ್ಮೆಲ್ಲರಿಗೋಸ್ಕರ ಧ್ವನಿ ಚಿತ್ರದ ಟ್ರೇಲರ್.
ಜಗತ್ನಲ್ಲಿ ಒಬ್ಬ ಗಂಡಸಿನ ನೋವನ್ನ ಕೇಳಿಸ್ಕೊಳ್ಳೋರು ಬಹಳ ಕಡಿಮೆ. ನಾವು ಕರ್ಕೊಂಡ್ಬಂದು ಕುಂಡಿ ಮೇಲಿರೋ ಕಾಚ ಬಿಚ್ಚಿ ಖಾರದ ಪುಡಿಯ ತುರುಕ್ತಿವಲ್ಲ, ಆವಾಗ ನಿಜನ ಕಕ್ಕೋದು. ಈ ಕಾಲದಲ್ಲಿ ಚೆಕ್ ಮೂಲಕ ಲಂಚ ತಗೊಂಡಿರೋ ಕೇಸೇ ಖುಲಾಸೆ ಆಯ್ತದೆ. ಸುಮನೆಗ್ ಬಂದು ಶೀಲದ ಬಗ್ಗೆ ಯೋಚನೆ ಮಾಡಿದ್ರೆ ಮಜಾ ಸಿಗಕ್ಕಿಲ್ಲ. ನ್ಯಾಯ ದೇವತೆಯ ಕಣ್ಣನು ಸಿಗಿದು ಕರುಳನು ಬಗೆದು ಕಾಮನ ಬಿಲ್ಲನು ಮಾಡಿದ